ಗೈಸ್, ಇವತ್ತು ನಾವು ಸಾಗರಕ್ಕೆ ಹೊರಟಿದ್ದೀವಿ ಟ್ರೈನಲ್ಲಿ ವಿತ್ ಮೀ ಆ್ಯಂಡ್ ಮೈ ಬ್ರದರ್. ನೋಡೋಣ, ಸ್ಟೇಟ್ ಮಾಡಿ ಏನಂತ ನೋಡೋಣ, ಹೆಂಗೆ ಅಂತ ಹೇಳ್ತೀವಿ. ಟ್ರ್ಯಾಕ್ಟರ್ ಬಂದೋಗಿದೆ. ಫುಲ್ಲು ಫೋರಲ್ಲೇ ಮುಗಿಬಿಟ್ಟವ್ರೆ. ಶಿವಮೊಗ್ಗ ಬಂತು. ಇನ್ನು ಹೋಗ್ತಾ ಇದ್ದೀವಿ. ಫೈನಲಿ ರೀಚ್ ಹೋಮ್. ಎಸ್, ನನ್ನ ದೊಡ್ಡಬ್ಬಿ ಇವತ್ತು ಮುಳ್ಕ ಮಾಡಿದ್ದಾರೆ. ಇದು ಮುಳ್ಕ ಕಲಿಸಿದ್ದು. ಮುಳ್ಕ ಅಂದರೆ ಎಂತ ಇಲ್ಲ, ಹಲಸಿನ ಹಣ್ಣು ಇದು ಮಾಡಿ ಮಾಡ್ತಾರೆ. ನೋಡಿ, ನಾವು ಸಾಗರದಲ್ಲಿದ್ದೀವಿ. ಮಾರಿಕಾಂಬ ದೇವಸ್ಥಾನ ನೋಡಿ, ಹತ್ತಿರ ಕಾಣ್ತದೆ ದೇವಸ್ಥಾನ. ನಾನು ನಮ್ಮ ಅಣ್ಣ ಸ್ವಲ್ಪ ಇಲ್ಲಿ ಸ್ವೀಟ್ಸ್ ತಗೊಂಡಿದ್ವಿ, ತೊಗೊಂಡು ಹೋಗ್ತಾ ಇದ್ದೀವಿ. ನೋಡಿ, ನಮ್ಮ ಅಣ್ಣ ಇಲ್ಲಿದ್ದಾರೆ, ಕೈಯಲ್ಲಿ ಸ್ವೀಟ್ಸ್ ಇದೆ. ಗೈಸ್, ನಮ್ಮ ಶ್ರೇಯಸ್ ಅವರಂತೂ ಬೆಂಗಳೂರು ಕೆಲಸ ಮಾಡಲ್ಲ, ಇಲ್ಲಂತೂ ಫುಲ್ ಕೆಲಸ ಮಾಡ್ತೇವೆ. ನೋಡಿ ಇಲ್ಲಿ ನೋಡಿ ನೋಡಿ. ಹಾಯ್ ಆಂಟಿ. ಹಾಯ್ ಅಂಕಲ್. ನೋಡಿ ಅಂಕಲ್, ಕತ್ತಿ ತೋರಿಸ್ತೀವಿ. ನೋಡಿ ಗೈಸ್, ನಮ್ಮ ತೋಟ ಇದ್ದ ಮಾಗಡೆ ತೋಟ ಇದ್ದು ರಥ ಆಂಟಿ ಅವ್ರದ್ದು. ಎಲ್ಲರದ್ದು ಗಾಢ ಸಾಗರ ಅವ್ರದ್ದು ಕಾರು, ನಮ್ಮ ಕಾರು i20, ನನ್ನ ಬೇಬಿ. ಇಲ್ಲ ನನ್ನ ಮಮ್ಮಿ ನೋಡಿ ಲಗೇಜ್ ಹಿಡ್ಕೊಂಡು ಬರ್ತಿದ್ದಾರೆ. ಇನ್ನು ತೋರಿಸ್ತೀವಿ, ಎಲ್ಲರದ್ದು ಗಾಡಿ ಗೀಡಿ ಎಲ್ಲ ಇದೆ. ಮತ್ತೊಬ್ರು ಗೆಸ್ಟ್ ತೋರಿಸ್ತೀವಿ ಬನ್ನಿ ನಿಮಗೆ. ಇದು ಮಾಶುಬಾಯಿ ಅವರು. ಇಲ್ಲಿ ನಮ್ಮ ಗುಂಡಣ್ಣ ನೋಡಿ, ಇಲ್ಲಿ ನಮ್ಮ ಗುಂಡಣ್ಣ. ಇದವ್ರ ಅಮ್ಮ, ಅಬ್ಬಿ, ಇದು ರಬ್ಬಿ. ಇಲ್ಲಿ ನಮ್ಮ ಗುಂಡಣ್ಣ, ಇಲ್ಲಿ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ. ಫುಲ್ ಊರಿಗೆ ಬಂದ್ರೆ ಹಿಂಗೆ ಕೆಲಸ ನಮ್ದೆಲ್ಲ. ಬಾಳೆ ಎಲೆ, ಬಡಂಟು ಇದೆಲ್ಲ ಪೂಜೆ ಗಡ್ಡಿ ಆಗ್ತಾ ಉಂಟು. ನೋಡಿ, ನಮ್ಮ ಬಾಯ್ಸ್ ಫುಲ್ ಹೆಲ್ಪ್ ಮಾಡ್ತಾರೆ ಇವತ್ತು ಫಸ್ಟ್ ಟೈಮು. ನೋಡಿ ಎಷ್ಟು ಬೇವ್ರು ನೋಡಿ, ನೋಡಿ ಹೆಂಗೆ ಕೆಲಸ ಮಾಡ್ತೇವೆ ನೋಡಿ. ಇವತ್ತು ನಾವು ಇಲ್ಲೆಲ್ಲ ತಂದು ಕೊಡ್ತಾಯಿದ್ದೀವಿ. ಇವತ್ತು ನಮ್ಮಲ್ಲಿ ನಾಗದೇವ್ರ ಪೂಜೆ ನೋಡಿ. ಇದು ನಮ್ಮದು ನಾಗದೇವ್ರದ್ದು. ಇದು ಕಟ್ಟಿದ್ದು ಹೊಸ ಕಟ್ಟಿದ್ದು. ಇವಾಗ ಎಲ್ಲ ಜನ ಬಂದಿದ್ದಾರೆ ನೋಡಿ. ನಾವು ಫುಲ್ ಪಂಚೆಯಲ್ಲಿ ರೆಡಿ ಕೂತ್ಕೊಂಡಿದ್ದೀವಿ. ಬ್ರೋ ನೋಡಿ, ನನ್ನ ಕಸಿನು ರಶ್ಮಿ ಅಂತ, ಇಲ್ಲಿ ನೋಡಿ ಸ್ಕಂದ ಅಂತ, ಪಪ್ಪ ಎಲ್ಲ ಕೂತ್ಕೊಂಡಿರೋ ಎಲ್ಲರೂ ನೋಡಿ. ಸ್ಟೇ ಟ್ಯೂನ್ ಫಾರ್ ದ ಆಲ್ ಡೀಟೇಲ್ಸ್ ಗೈಸ್.
ಗೈಸ್. ನಮಗೆ ಫಂಕ್ಷನಲ್ಲಿ ಕೂತು ಸಾಕಾಯಿತು ಸಖೆಗೆ. ಅದಕ್ಕೆ ನಾವು ಐಸಿನ್ ತಿನ್ನುವ ಅಂತ ಬಂದಿದ್ದೀವಿ, ಕಳ್ಳರಂಗೆ ಬಂದಿದ್ದೀವಿ. ನಾನು ನಮ್ಮ ಅಣ್ಣ ಇಬ್ಬರು ಬಂದಿದ್ದೀವಿ. ನೋಡೋಣ ಏನು ತಿಂತೀವಿ ಅಂತ ನಮ್ಗೆ ಹೇಳ್ತೀವಿ ಗೈಸ್. ನಮ್ಮ ಸ್ಪೆಷಲ್ ಗುಡ್ಬಡ್ ಅಂತ ನಮ್ಮದು ಗಡ್ಬಡ್ ನಮ್ಮ ಫೇಮಸ್ಸು. ನಮ್ಮದು ಓಲ್ಡ್ ಸ್ಟೋರಿ ತುಂಬ ಒಳ್ಳೆ ಇದೆ. ಗಡ್ಬಡ್ ಮೇಲೆ ತೋರಿಸ್ತೀನಿ, ಎಷ್ಟು ಟೈಮ್ ಹೇಳ್ತೀವಿ, ಸಿಕ್ಕ ಟೈಮ್ ಸಿಗ್ತಾ ಹೇಳ್ತೀವಿ ನಾವೆಲ್ಲ. ನೋಡೋಣ ಎಂತ ಮಾಡ ಮಾರೆ. One eternity later. One day later. Hey guys, ನಾವು ಫುಲ್ ಬೈಕ್ ಹೋಗ್ತಾ ಇದ್ದೀವಿ. ನಮ್ಮ ಅಣ್ಣ ಇಬ್ಬರು ಕುತ್ಕೊಂಡ್ಬಿಟ್ಟು. ನೋಡಿ ನಮ್ಮ ಮನೆ ಹತ್ರ ಒಂದು ಚಿಕ್ಕ ಕೆರೆ ಟೈಪ್ ಒಂಥರ ಇದೆ, ಮಸ್ತಾಗಿ ಕಾಣ್ತಿದೆ. ಇನ್ನು ಮಳೆಗಾಲದಲ್ಲಿ ನೋಡ್ಬೇಕು ಸಖತ್ತಾಗಿ ಕಾಣ್ತಿರುತ್ತೆ. ನಾವಂತೂ ಫುಲ್ ರೆಡಿ ಫಂಕ್ಷನ್ಗೆ ಅಂತೀವಿ. ಇವತ್ತು ನಾಲ್ಕು ಪೂಜೆ ಮನೇಲಿ ಇವತ್ತು. ನೋಡಿ ನಮ್ಮ ಬಾಸು ಫುಲ್ ರೆಡಿಯಾಗಿದೆ. ಹೈ ಶ್ರೇಯಸ್ ಬಾಯ್. ನೋಡಿ ಫುಲ್ ಫೋಟೋಗ್ರಾಫಿ ನಡೀತಾ ಉಂಟು. ಅಲ್ಲೊಂದು ಬೇಬಿ ನಿಂತ್ಕೊಂಡಿದ್ದೆ, ನಾನು ಬೇಬಿ ಪಾಕ್ ಮಾಡಿದ್ದೀನಿ. ಈಗ ಅಲ್ಲಿ ಫಂಕ್ಷನ್ ಸೌಂಡ್ ಕೇಳ್ತಾ ಹೋಗ್ತಾ ಇದ್ದೀವಿ. ಈಗ ಬಾಳೆಹಣ್ಣು ತರಕ್ಕೆ ಬಂದಿದ್ದೆ, ಬಾಳೆಹಣ್ಣು ತೊಗೊಂಡು ಹೋಗ್ತಾ ಇದ್ದೀನಿ ಈಗ ಮನೆ ಹತ್ರ. ಸ್ಟೇ ಟ್ಯೂನ್ ಗೈಸ್. ಆಗ್ತಾ ಉಂಟು ಫುಲ್ಲು ಎಲ್ಲ ಪೂಜೆ. ಎಲ್ಲರೂ ಇದೆ ನೋಡಿ, ಎಲ್ಲರೂ ಎಲ್ಲ ಇಲ್ಲಿ ನೋಡಿ ಯಾರಿದ್ದಾರೆ ಅಂತ. ಇಲ್ಲಿ ನಾವೆಲ್ಲ ಇಲ್ಲಪ್ಪ, ನಾವೆಲ್ಲ ಪೂಜೆಗೆ ಬಂದಿದ್ದು.
ಪವಿತ್ರವಾದ ಪ್ರಸನ್ನ ಕಾಲ, ಆರಾಧ್ಯ ಮೂಲ ಸಾನ್ನಿಧ್ಯದ ಪರಿವರ್ತನಾ ಸಂಕಲ್ಪದ ಮಹಾನಿರ್ಣಯದ ಪ್ರಾರ್ಥನೆ ಭಕ್ತ ವರ್ಗ ಚಿಂತನೆ ಪ್ರಕಾರವಾಗಿ ಇರಿಸಿಕೊಂಡದ್ದು. ಮೂಲ ಸಾನ್ನಿಧ್ಯ ಇರತಕ್ಕಂತಹ ಪ್ರಧಾನವಾದಂತಹ ಒಂದು ಶಕ್ತಿ ನೆಲೆಗೊಳಿಸುವಂತಹ ಸ್ಥಾನಮಾನ ಕಲ್ಪಿಸಿಕೊಟ್ಟು ಸಂವಿಧಾನದ ಅನುಕೂಲ ಕಂಡುಕೊಳ್ಳತಕ್ಕಂಥ ವಿಚಾರಗಳಂತೆ ಮನಗಣಂತಹ ಭಕ್ತ ವರ್ಗ ಜೀವನೋದ್ಧಾರದ ಪ್ರಕ್ರಿಯೆಗಳೆಲ್ಲವನ್ನೂ ಕೂಡ ಶಾಸ್ತ್ರಜ್ಞರ ಅಭಿಪ್ರಾಯದ ಪ್ರಕಾರವಾಗಿ ಮುನ್ನಡೆಸಿ ಸೂಕ್ತವಂತಹ ನೂತನ ಆರೂಢದಲ್ಲಿ ಸಾನ್ನಿಧ್ಯಸ್ಥರ ಪ್ರತಿಷ್ಠೋತ್ಸವದ ಬ್ರಹ್ಮಕಲಶಾಭಿಷೇಕದ ಪರಿಪೂರ್ಣತೆ ಅನುಕೂಲಕ್ಕಾಗಿ ಭಕ್ತ ವರ್ಗ ಪ್ರಾರ್ಥಿಸಿದ್ದಾರೆ. ಪ್ರತ್ಯೇಕಿಸಿದಂತಹ ಪ್ರತಿಷ್ಠಾನ ಯಜಮಾನ ವರ್ಗದ್ದು ಸಮಾನವಂತಹ ಭಕ್ತ ವರ್ಗ ನಂಬಿದಂತಹ ಸ್ಥಳ ಒಳಪಟ್ಟಂತಹ ಭಕ್ತ ವರ್ಗದ್ದು ಕೂಡ ಪ್ರತ್ಯೇಕ ರೀತಿಯಲ್ಲಿ ಪ್ರತಿಷ್ಠಾದಿಂದ ಸಾನ್ನಿಧ್ಯವನ್ನು ನೆಲೆಗೊಳಿಸುವುದಕ್ಕೆ ಪೂರ್ವಿಕರ ನೆಲೆಗೊಳಿಸುವಂತಹ ಸಾನ್ನಿಧ್ಯಗಳನ್ನು ಪ್ರತಿಷ್ಠಿಸಿಕೊಂಡು ಪೂರ್ಣತೆ ಅನುಗ್ರಹಕ್ಕಾಗಿ ಭಕ್ತ ವರ್ಗ ಈ ಶುಭ ಲಗ್ನದಲ್ಲಿ ಪ್ರಾರ್ಥಿಸಿದ್ದಾರೆ. ವಿಘ್ನ, ವಿಪತ್ತು, ಆಪತ್ತು, ಸಂಕಷ್ಟ, ಸಮಸ್ಯೆ, ಸಂದಿಗ್ಧತೆ, ಅಶಾಂತಿಗಳನ್ನು ಬಗೆಹರಿಸಿ ಸರ್ವತೋಮುಖವಂತಹ ಅಭಿವೃದ್ಧಿ ಅನುಗ್ರಹ ಸನ್ನಿಧಾನ ಬಿಂಬಿಸಿ ಸಮಗ್ರ ವರ್ಗ ನಂಬಿರತಕ್ಕಂಥ ಭಕ್ತ ವರ್ಗಕ್ಕೆ ಸದಾ ರಕ್ಷಣೆ ಸಾನ್ನಿಧ್ಯ ಭಾಗದಿಂದ ಕಲ್ಪಿಸಿ ಪ್ರತ್ಯಕ್ಷ ಪರೋಕ್ಷವಾಗಿ ಸೇವೆಯಲ್ಲಿ ಪಾಲ್ಗೊಂಡಿರತಕ್ಕಂಥ ಭಕ್ತರೆಲ್ಲರಿಗೂ ಕೂಡ ಅನುಕೂಲಿಸುವಂತಾಗಬೇಕು ಅನ್ನತಕ್ಕಂಥ ತಂತ್ರಿಗಳ ಪ್ರಾರ್ಥನೆ ಪ್ರತಿಷ್ಠಾನದಲ್ಲಿ ಭಕ್ತರ ಪರವಾಗಿ ಇರಿಸಿಕೊಂಡದ್ದು. ಇಂತಹ ನಿರ್ಣಯ ಮಾಡಿದಂತಹ ಹಲವಷ್ಟು ಧಾರ್ಮಿಕ ಇವರಿಬ್ರು ನಾನು ಬಿಟ್ಬಿಟ್ಟಿದ್ದೆ ನೋಡಿ. ಇಲ್ಲಿ ಪಾರ್ಟಿ ಕೊಡ್ಸೋ ನೀವು ಇರ್ರಿ ಫಸ್ಟ್ ನೋಡು. ಇಲ್ಲಿ ಅಲ್ಲ ನೋಡಿ ಇವರಿಬ್ರು ಬಿಟ್ಬಿಟ್ಟು ತಿಂತೆ ನನ್ನ. ನಾನು ಈಗ ಜಸ್ಟ್ ಮಾರ್ಗಳಿಗೆ ಬಂದೆ. ನಮ್ಮನೆ ಆಶು ಬೈ ಅವರು ಮತ್ತು ಶ್ರೇಯಸ್ ಬೈ ಅವರು ಬಿಟ್ಟು ಹೋಗ್ತಾರೆ ನಮ್ಮ. ನೋಡಿ ಹೇಳಿದೆ ನಾಳೆ ನಾನು ಬರ್ತ್ರೆ ನಿಂತ್ಕೊಳ್ಳಿ ಪಾರ್ಟಿ ಮಾಡೋ ರಾತ್ರಿ ಜೋರು ಅಂದೆ. ಇಲ್ಲ ನಾನು ನಾಳೆ ಹೋಗ್ಲೇಬೇಕಂತ ಗೊತ್ತೀಯ ನೋಡಿ. ಬಾಯ್ ಆಶು ಬಾಯ್. ಬಾಯ್ ಶ್ರೇಯಸಣ್ಣ. ಗೈಸ್ ನಾವು ಕೋಡಿ ಬೀಚಿಗೆ ಬಂದಿತ್ತು ಫುಲ್ಲು ಕಾರಲ್ಲಿ. ಇದು ನೋಡಿ ನಮ್ಮ ಪಪ್ಪ, ಇಲ್ಲಿ ನೋಡಿ ಅಂಕಲ್ಲು, ಸ್ಕಂದ, ನಾಗೇಶ್ ಮಾಮ ಎಲ್ಲ ಇದ್ದಾರೆ. ನಾನು ಇಲ್ಲಿ ಇವತ್ತು ಡ್ರೈವಿಂಗ್ ಕಲಿತಿದ್ದೀನಿ ಇವತ್ತು. ನಾವೀಗ ಕೋಡಿ ಸಿ ವಾಕ್ ಬಂದಿದ್ದೀವಿ ನೋಡಿ. ನನ್ನ ಹಿಂದ್ಗಡೆ ಕೋಡಿ ಸಿ ವಾಕ್ ಕಾಣಿಸ್ತಾ ಉಂಟ ನಿಮ್ಗಿರೋದು ನೋಡಿ. ಎಲ್ಲರೂ ಬಂದಿದ್ದಾರೆ ಕಸಿನ್ಸು. ಫುಲ್ ಬಾಯ್ಸ್ ಗ್ಯಾಂಗ್ ಬಂದ್ಬಿಟ್ಟಿದ್ವಿ ಎಲ್ಲ ಇವತ್ತು. ಎಲ್ಲ ನನ್ನ ಕಸಿನ್ ಇದ್ದಾನೆ, ನನ್ನ ಅಪ್ಪ, ಅಂಕಲ್ಲು, ಮಾಮ ಎಲ್ಲ ಇದೆ ನೋಡಿ. ಫುಲ್ ಜನ ಇದ್ದಾರೆ ಇವತ್ತು. ಫುಲ್ ಗಾಳಿ. ಬಟ್ 6 o'clock ಆಗಿದೆ ಟೈಮ್ ಈಗ. ಬಟ್ ಸನ್ಸೆಟ್ ಟೈಮಿಂಗು. ಬಟ್ ಆದರೆ ಇವತ್ತು ಮೋಡವಾದ ಇದನ್ನು ಉಂಟು, ಮಳೆ ಬರುವ ಹಾಗೆ ಉಂಟು. ಹಾಗಾಗಿ ಫುಲ್ಲು ಮೋಡ. ಲೈಕ್ ಇತ್ತು ಮಸ್ತು ಸಕ್ಕದಾಗಿ ಕಾಣ್ತಿದೆ ನೋಡಿ. ಎಲ್ಲ ಬೋಟೆಲ್ಲ ಹೋಗ್ತಾ ಉಂಟು, ಎಲ್ಲ ಬೋಟೆಲ್ಲ ಉಂಟು. ಇನ್ನು ಇಲ್ಲಿ ನೋಡಿ ನಮ್ಗೆ ಎಂತ ಕಾಣಿಸ್ತಾ ಉಂಟು ಏರಿ ಗೈಸ್. ನೋಡಿ ಇಷ್ಟು ಚಿಕ್ಕ ಚಿಕ್ಕ ಏರಿಗಳು ಹೆಂಗೆ ಕೂತಿವೆ ನೋಡಿ ಅಲ್ಲೆಲ್ಲ ನೋಡಿ ಗೈಸ್. ನಾವೀಗ ಫುಲ್ ಆಫ್ ಆಲ್ಮೋಸ್ಟ್ ಒಂದು
ಕಿಲೋಮೀಟರ್ ಹತ್ರ ಅರ್ಧ ಕಿಲೋಮೀಟರ್ ಹತ್ರ ನೀರಲ್ಲಿದ್ದೀವಿ ನೋಡಿ. ಈಗ ಆಲ್ಮೋಸ್ಟ್ ಸಿ ಬೇಕಾದ್ರೆ ನೋಡಿ, ಆಲ್ಮೋಸ್ಟ್ ಇಲ್ಲಿ ನೀರು ಫುಲ್ಲು ರಭಸ ಹೊಡಿತಾ ಹೊಂಟಿದೆ ಫುಲ್ಲು. ಅಲ್ಲಿ ನೋಡಿ ಅಲ್ಲಿದೆ ದಡ, ಇಷ್ಟು ದೂರ ಇದೆ ದಡ. ಅಲ್ಲಿ ಲೈಟ್ ಹೌಸ್ ಕಾಣಿಸ್ತಾ ನೋಡಿ, ಲೈಟ್ ಹೌಸು. ಇಷ್ಟು ಮುಂದೆ ಬಂದಿದ್ದೀವಿ ನಾವು. ಫುಲ್ ನೀರಂತೂ ಒಳ್ಳೆ ಹೆಂಗೆ ಹೊಡಿತೀವಿ ಗೊತ್ತಾ, ರಸಪ್ಪ ಅಂದರೆ ಸಖತ್ತಾಗಿ ಹೊಡಿತಿದೆ. ಫೋರ್ಸ್ ಅಂದ್ರೆ ಅಷ್ಟು ಫೋರ್ಸ್ ಇದೆ ನೀರು ಇವತ್ತು. ಈಗ ನಾವು ಕುಂದಾಪುರ ಪೇಟೆ ಹತ್ರ ಬಂದಿತ್ತು ಮಾರ, ಫುಲ್ಲು ಮಳೆ. ಆವಾಗಿಂದ ಎಲ್ಲ ಫುಲ್ ಮಳೆ ಇಲ್ಲಿ ಕುಂದಾಪುರ ಹತ್ರ. ಹೇ ಗೈಸ್, ಏನೋ ಒಂದು ಸೌಂಡ್ ಕೇಳಿಸ್ತು, ಯಾರೋ ಗೇಟ್ ಹತ್ರ ಯಾರು ಬಂದ್ರು ಅಂತ. ಯಾರು ಗೊತ್ತಾ, ಬೆಂಗಳೂರಿಂದ ಯಾರೋ ಒಬ್ರು ಕಳ್ಳರು ಬಂದ್ರು ನೋಡಿ. ನಮ್ಮ ಬಿಗ್ ಫ್ಯಾನ್ ಬಂದ್ರು, ಬಿಗ್ ಫ್ಯಾನ್. ಓ ಥ್ಯಾಂಕ್ ಯು ಬ್ರೋ. ಇವತ್ತು ಕೊಡುವ ಸಾಯಂಕಾಲ ಬಾ ಮಾರ. ನಿನ್ನೆ ಬಾ ಅಂದ್ರೆ ಇವತ್ತು ಬರ್ತಾನೆ ಕಳ್ಳ ಇವನು ಬೆಂಗಳೂರಿಂದ. ಪೂಜೆಗೆ ಬಾ ಅಂದ್ರೆ ಇವತ್ತು ಬರ್ತಿದ್ದಾನೆ. ನೋಡೋಣ ಗೈಸ್, ಪೂಜೆಗೆ ರೆಡಿ ಆಗಬೇಕು. ಇನ್ನು ಸ್ನಾನ ಆಗಿ ಹೋಗ್ಬೇಕು ಪೂಜೆಗೆ. ಸ್ಟೇ ಟ್ಯೂನ್ ಗೈಸ್.